ಇವತ್ತು ಗೋಲ್ಡು ಸಿಲ್ವರು ಆಯಿಲು ಎಲ್ಲ ಡೌನ್ ಸೈಡ್ ತೋರಿಸ್ತಿದೆ. ಯಾಕೆ ಅಂತ ಹೇಳ್ತೀನಿ ನೋಡ್ರಿ. ಈ ರೂಟ್ ಇದೆಯಲ್ವಾ, ಇದು ಕೀ ರೂಟ್ ಆಫ್ ಆಯಿಲ್ ಟ್ರಾನ್ಸ್ಪೋರ್ಟು. ಇಲ್ಲಿಂದ 1/8 ಆಫ್ ದ ಆಯಿಲು ಇಡೀ ವರ್ಲ್ಡ್ಗೆ ಸಪ್ಲೈ ಆಗುತ್ತೆ. ಇದನ್ನೇನಾದರೂ ಇರಾನ್ ಅವ್ರು ಬ್ಲಾಕ್ ಮಾಡಿದ್ರೆ ಎಲ್ಲ ಅನ್ಸರ್ಟನಿಟಿ ಕ್ರಿಯೇಟ್ ಆಗುತ್ತೆ, ಎಲ್ಲ ಪ್ರೈಸು ಮೇಲಕ್ಕೆ ಹೋಗುತ್ತೆ ಗೋಲ್ಡು ಸಿಲ್ವರ್ ಆಯಿಲು. ಆದರೆ ನಿನ್ನೆ ಇನ್ನು ಫಾರಿನ್ ಮಿನಿಸ್ಟ್ರು ಇರಾನ್ ಅವ್ರು ಹೇಳಿದ್ದಾರೆ, ಟ್ರಂಪ್ ನಮ್ಮ ತಂಟೆಗೆ ಬರಲಿಲ್ಲ ಅಂದರೆ ನಾವೇನು ಬ್ಲಾಕ್ ಮಾಡಲ್ಲ. ಸೊ ಆಯಿಲು ಗೋಲ್ಡು ಸಿಲ್ವರ್ ಪ್ರೈಸು ಡೌನ್ ಆಗಿದೆ. ಸೆಕೆಂಡ್ ಅಪ್ಡೇಟು, ನಿನ್ನೆ ಇಂಡಿಯಾ AI ಸಮಿಟ್ ಕಂಡಕ್ಟ್ ಮಾಡಿದೆ. ಅದರಲ್ಲಿ ಇನ್ಫೋಸಿಸು ಮತ್ತು ಅದಾನಿ ಗ್ರೂಪು ಎರಡು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ಫೋಸಿಸು US ಬೇಸ್ಡ್ ಕಂಪ್ನಿ ಆಂಥ್ರೋಪಿಕ್ ಹತ್ರ ಟೈಅಪ್ ಮಾಡ್ಕೊಂಡಿದೆ. ಈ ಟೈಅಪ್ ಇಂದ ಇನ್ಫೋಸಿಸ್ ಮತ್ತು ಆಂಥ್ರೋಪಿಕ್ ಎರಡು ಸೇರಿಕೊಂಡು AI ಏಜೆಂಟ್ಸ್ನ ಬಿಲ್ಡ್ ಮಾಡ್ತಿದ್ದಾರಂತೆ. ಜಾಬ್ ಸೆಕ್ಯೂರ್ ಅಂತ ಏನಲ್ಲ. ಈ ನ್ಯೂಸಿಂದ ಇನ್ಫೋಸಿಸ್ ಶೇರ್ಸು ಆಲ್ಮೋಸ್ಟ್ 2% ಕ್ಲೋಸ್ ಆಯಿತು ನೆನ್ನೆ. ಇನ್ನೊಂದು ಅದಾನಿ ಗ್ರೂಪ್ ಅವರು $100 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾರಂತೆ AI ಡೇಟಾ ಸೆಂಟರ್ ಮೇಲೆ. ಥರ್ಡ್ ಅಪ್ಡೇಟು, ನೆನ್ನೆ ಫಾರಿನ್ ಇನ್ವೆಸ್ಟರ್ಸ್ 1,000 ಕೋಟಿ ಬೈ ಮಾಡಿದ್ದಾರೆ. ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಮೇಜರ್ ಆಗಿ ಗ್ರೋ ಆಗ್ತಿರೋ ಅಂತ ಸೆಕ್ಟರು PSU ಬ್ಯಾಂಕ್ ಸೆಕ್ಟರು, ಮೇಜರ್ ಆಗಿ ಡೌನ್ ಆಗ್ತಿರೋ ಅಂಥದ್ದು ಮೆಟಲ್ ಸೆಕ್ಟರು. ಆದರೆ ಮೆಟಲ್ ಸೆಕ್ಟರ್ಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಬಂದಿದೆ. US ಸ್ಟೀಲು ಮತ್ತು ಅಲ್ಯೂಮಿನಿಯಂ ಮೇಲೆ ಇರೋ ಟ್ಯಾರಿಫ್ನ ತೆಗಿತಾರೆ ಅಂತ. US ಅಂತ ಮೆಟಲ್ ಸ್ಟಾಕ್ಸ್ಗಳು 2ರಿಂದ 8% ಡೌನ್ ಆಗಿದ್ವು. ಇದು ಇಂಡಿಯನ್ ಮೆಟಲ್ ಸೆಕ್ಟರ್ಗೂ ಕೂಡ ಪಾಸಿಟಿವ್ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಓಕೆ, ಇದೇ ಥರ ಅಪ್ಡೇಟ್ಸ್ ಬೇಕಂದ್ರೆ ಈ ಪೇಜ್ ಫಾಲೋ ಮಾಡಿ.